ಇತ್ತೀಚಿನ ಎಲ್ಲ ರಾಜಕೀಯ ವಿದ್ಯಮಾನಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ತಾ ಇರುವಂಥ ಎಲ್ಲ ನಿರ್ಧಾರಗಳ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಹಿರಿಯ ನಾಯಕರಾಗಿರುವಂಥ ಮಾಜಿ ಪ್ರಧಾನಿಗಳು ಎಚ್.ಡಿ. ದೇವೇಗೌಡ ಅವರನ್ನು ರಾಜ್ಯ ಬಿಜೆಪಿ ನಿಯೋಗ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದೇವೇಗೌಡರ ಭೇಟಿ ಇವತ್ತು ಸಂಜೆ ಬಿ.ವೈ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ದೇವೇಗೌಡರನ್ನ ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಲ್ಲಿ ಭೇಟಿ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ. ಈ ಒಂದು ಬಿಜೆಪಿಯ ನಿಯೋಗ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಕೆಲವು ವಿಚಾರಗಳ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ. ರಾಜಕೀಯ ವಿದ್ಯಮಾನಗಳು ಒಂದು ಕಡೆ ಶ್ರದ್ಧಾ ಕೇಂದ್ರದ ಮೇಲಿನ ಆರೋಪವನ್ನು ಧರ್ಮಯುದ್ಧ ಅಂತ ಬಿಂಬಿಸ್ತಾ ಇರುವಂತಹ ಬಿಜೆಪಿ, ಧರ್ಮದ ಪರ ಕ್ಷೇತ್ರದ ಪರ ನಾವೂ ಇದ್ದೇವೆ ಅಂತ ಹೇಳ್ತಾ ಇರುವಂತಹ ಜೆಡಿಎಸ್, ದೋಸ್ತಿಯಲ್ಲಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿನಂಪ್ರತಿ ಒಂದೊಂದು ನಿರ್ಧಾರಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದು ನಿನ್ನೆ ನಾವೇ ನೋಡಿದ ಹಾಗೆ ಇದೀಗ EVMನ ಹೊರತುಪಡಿಸಿ ಬ್ಯಾಲೆಟ್ ಪೇಪರ್ಗೆ ಸ್ಥಳೀಯ ಚುನಾವಣೆಗಳಿಗೆ ಮುಂದಾಗ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು DKC ಬೆಂಬಲಿಗರ ಕೇಸ್ ವಾಪಸ್ ಪಡೆದಿರುವಂಥದ್ದು. ಇದೆಲ್ಲ ವಿಚಾರಗಳು ಒಟ್ಟಾರೆಯ ಚರ್ಚೆಗಾಗಿ ಇದೀಗ ಬಿಜೆಪಿ ನಿಯೋಗ ದೇವೇಗೌಡರ ಭೇಟಿ ಮಾಡ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಎಲ್ಲ ರಾಜಕೀಯ ವಿದ್ಯಮಾನಗಳು, ಇತ್ತೀಚಿನ ಬೆಳವಣಿಗೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೆ ದೋಸ್ತಿಯಲ್ಲಿರುವಂತಹ ಬಿಜೆಪಿ ಜೆಡಿಎಸ್ ಇದೀಗ ಬಿಜೆಪಿಯ ನಿಯೋಗ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ದೇವೇಗೌಡರನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಏನಾಗಬಹುದು ಚರ್ಚೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಈಗಾಗಲೇ ನೋಡಬಹುದು ರಾಜ್ಯ ಹಾಗೂ ದೇಶದಲ್ಲಿ ನಡೀತಿರುವಂತಹ ಹಲವು ಘಟನೆಗಳು, ಪ್ರಮುಖವಾಗಿ ಅದನ್ನು ರಾಜ್ಯದಲ್ಲಿ ನಡೀತಿರುವಂತಹ ಹಲವು ಪ್ರಮುಖ ಘಟನೆಗಳ ವಿಷಯವಾಗಿ ಇವತ್ತು ಏನೊಂದು ಬಿಜೆಪಿ ನಿಯೋಗ ವಿಜೇಂದ್ರ ಹಾಗೂ ಅಶೋಕ್ ನೇತೃತ್ವದಲ್ಲಿ ಏನೋ ಒಂದು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸಕ್ಕೆ ಇವತ್ತು ಸಂಜೆ 5 ಗಂಟೆಗೆ ಭೇಟಿ ನೀಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತಿನ ವಿದ್ಯುನ್ಮಾನ ಚರ್ಚೆಗಳ ಬಗ್ಗೆ, ಅಂದ್ರೆ ನಡೀತಾ ಇರುವಂತಹ ರಾಜ್ಯದಲ್ಲಿ ನಡೀತಿರುವಂತಹ ಏನು ಧರ್ಮಸ್ಥಳದ ವಿಷಯಗಳಾಗಿರ್ಬೋದು, ಅಥವಾ ಮೊನ್ನೆ ಏನೋ ಒಂದು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟಂತಹ ಬ್ಯಾಲೆಟ್ ಪೇಪರ್ ರದ್ದು ಮಾಡಿ ಏನೋ ಒಂದು ಬ್ಯಾಲೆಟ್ ಪೇಪರ್ ಯೂಸ್ ಮಾಡಬೇಕು, EVM ಬೇಡ ಅಂತ ಏನ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಚರ್ಚೆ ಮಾಡೋದಕ್ಕೆ ಇವತ್ತು ದೇವೇಗೌಡರನ್ನ ಭೇಟಿ ಆಗಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಆರೋಗ್ಯನ ಕೂಡ, ಅವರ ಆರೋಗ್ಯ ಕೂಡ ವಿಚಾರಣೆ ಮಾಡೋಕ್ಕೂ ಕೂಡ ಒಂದು ರೀತಿಯಲ್ಲಿ ಬಿಜೆಪಿ ನಿಯೋಗ ಮುಂದಾಗಿರುವಂತದ್ದು. ಯಾಕಂದ್ರೆ ಕಳೆದ 1 ವರ್ಷದಿಂದ ಕೂಡ ಬಿಜೆಪಿ ನಿಯೋಗ ಯಾರು ಕೂಡ, ಕೆಲವು ನಾಯಕರುಗಳು ಮಾತ್ರ ಏನೋ ಒಂದು ದೇವೇಗೌಡರನ್ನ ಒಂದು ಪ್ರಸ್ತುತ ಏನೋ ಒಂದು ಚರ್ಚೆ ಮಾಡ್ತಾ ಇದ್ರು, ಆದ್ರೆ ಅವ್ರಿಗೆ ಮನೆಗೆ ಹೋಗಿ ಚರ್ಚೆ ಮಾಡ್ತಿದ್ರು. ಆದ್ರೆ ಈಗ ಒಂದೇ ರೀತಿಯಲ್ಲಿ ಎಲ್ಲರೂ, ಅಂದ್ರೆ ಬಿಜೆಪಿಯ ಕೆಲವು ನಾಯಕರುಗಳು ಏನೋ ಒಂದು ದೇವೇಗೌಡರ ಮನೆಗೆ ಇವತ್ತು ಭೇಟಿ ನೀಡಿ ಹಲವು ಚರ್ಚೆಗಳ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ತಿರೋದು. ಅದೇ ಮುಂದಿನ ಏನೋ ಒಂದು BBMP ಚುನಾವಣೆ ಆಗಿರ್ಬೋದು, ಅಥವಾ ಏನೋ ಒಂದು ತಾಲೂಕು ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ಇವೆಲ್ಲನೂ ಕೂಡ ಬರ್ತಾ ಇದೆ. ಇಲ್ಲಿ ಏನು ಒಮ್ಮತ ನಿರ್ಧಾರ ಕೈಗೊಳ್ಳಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಹಾಗೂ ರಾಜ್ಯ ಸರ್ಕಾರ ಏನೇನು ಮಾಡ್ತಿದೆ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಒಂದು ಚರ್ಚೆನೂ ಕೂಡ ಪ್ರಮುಖ ಅಂಶ ಆಗುತ್ತೆ. ಸಂತೋಷ್. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಹಿರಿಯರ ಒಂದು ರೀತಿ ಮಾರ್ಗದರ್ಶನ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಿಯೋಗ ಇವತ್ತು ದೇವೇಗೌಡರನ್ನ ಭೇಟಿ ಆಗ್ತಾ ಇದೆ.